ನಾಗವಳ್ಳಿ. ನಮಸ್ಕಾರ. ಸೊ ಮೊದಲನೇದಾಗಿ ನಿರ್ಮಾಪಕರಾದಂಥ ರಮೇಶ್ ಸರ್ ಈ ಒಂದು ನಂಬಿಕೆ ಇಟ್ಟು ಶಂಕರ್ ಸರಿಗೆ ಕೊಟ್ಟಿದ್ದೀರಾ. ಶಂಕರ್ ಸರು ತುಂಬ ಅದ್ಭುತವಾದ ವ್ಯಕ್ತಿ. ಏನು ಹೇಳ್ತಾರೆ ಅದನ್ನು ಅಗ್ರೆಸಿವ್ ಆಗಿ ಕೆಲಸ ಮಾಡಿ ಮುಗಿಸ್ತಾರೆ. ಸೊ ಈ ಥರ ಆ್ಯಕ್ಚುಲಾಗಿ ಪ್ರೊಡ್ಯೂಸರ್ಸಿಗೆ ಟ್ರಸ್ಟ್ ಬರಬೇಕು, ಆವಾಗಲೇ ನಮ್ಮ ಇಂಡಸ್ಟ್ರಿಯಲ್ಲಿ ಆ್ಯಕ್ಚುಲಾಗಿ ಇಂಪ್ರೂವೈಸೇಷನ್ ಆಗೋದು. ಆಮೇಲೆ ರಾಗಿಣಿ ಮೇಡಮಿಗೆ ನನಗಿದು ಸೆಕೆಂಡ್ ಫಿಲಮು ಸಿಕ್ಕಿರೋಂಥ ಅವಕಾಶ ವರ್ಕ್ ಮಾಡೋಕ್ಕೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಇನ್ನೊಂದೇನು ಅಂದರೆ ಧರ್ಮ ಸರು ಬಿಗ್ ಬಾಸಲ್ಲಿದ್ದಾಗ ನಮ್ಮ ಮನೆಯಲ್ಲೆಲ್ಲ ಮಾತಾಡ್ತಾಯಿದ್ರು. ಅದೊಂದು ವಿಷಯ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಅವ್ರು ಆಚೆ ಹೋಗ್ತಾ ಇದ್ರು, ಅವ್ರು ಒಳ್ಳೆತನ ಬಿಟ್ಕೊಡ್ಲಿಲ್ವಲ್ಲ ಅಂತ ಎಲ್ಲ ಹೇಳ್ತಾರೆ. ಸೊ ಅದು ಸಿಕ್ಕಾಪಟ್ಟೆ ಎಲ್ಲರಿಗೂ ಇಂಪ್ರೆಸ್ ಆಗೋಂಥ ವಿಷಯ. ಸೊ ಅವರಿಗೆ ಇವತ್ತು ವರ್ಕ್ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಟೆಕ್ನಿಕಲ್ ಟೀಮು ಸರ್ ತುಂಬ ಶ್ರಮಪಟ್ಟು ಇನ್ನು ಗೆಲ್ಲಿಸಲೇಬೇಕು ಅನ್ನೋ ಇದರಿಂದ ನಾವು ಕೆಲಸ ಮಾಡ್ತೀವಿ. ಸಿಂಧೂರಿ ಚಿತ್ರ ಯಶಸ್ವಿಯಾಗಲೆಂದು ಡಾಕ್ಟರ್ ಎಚ್ ಬಸವರಾಜು ಮತ್ತು ಸ್ನೇಹಿತರು, ಚಿತ್ರ ತಂಡದ ಎಲ್ಲರಿಗೂ ಶುಭ ಹಾರೈಸಿ ಚಿತ್ರವು ಯಶಸ್ವಿಯಾಗಲಿ ಮತ್ತು ಶತದಿನೋತ್ಸವ ಆಚರಿಸಲಿ ಎಂದು ಚಿತ್ರತಂಡದ ಎಲ್ಲರಿಗೂ ಶುಭ ಕೋರಿದರು. ಈ ಸಂದರ್ಭದಲ್ಲಿ ವೆಂಕಟೇಶ್, ನಾರಾಯಣಸ್ವಾಮಿ, ಆನಂದ್ ಮತ್ತು ಇನ್ನಿತರರು ಭಾಗಿಯಾಗಿದ್ದರು. ಹೇಮಂತ್ ಅಂತ ಒಬ್ಬ ಯುವಕ, ಆತ್ಮೀಯ ಸ್ನೇಹಿತ ವೆಂಕಟೇಶ್ ಅವರ ಸುಪುತ್ರ, ಜಿ ಕನ್ನಡದಿಂದ ಡ್ಯಾನ್ಸರ್ ಆಗಿ ಆಮೇಲೆ ಮೂವಿ ಶೂಟಿಂಗ್ ಮಾಡಿಕೊಂಡು ಮುದ್ರಾ ಮಾಸ್ಟರ್ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಕಪ್ಪನ್ನು ಗೆದ್ದಿರ್ತಕ್ಕಂಥ ಒಬ್ಬ ಯುವಕ ಇವತ್ತು ಸಿಂಧೂರಿ ಒಂದು ಮೂವಿಯಲ್ಲಿ ಇವತ್ತು ಯುವ ನಟನಾಗಿ ಹೊರಹೊಮ್ತಾ ಇರೋದು ನಿಮ್ಮೆಲ್ಲರಿಗೂ ಸಂತೋಷದ ದಿವಸ. ಈ ಒಂದು ಸಂದರ್ಭದಲ್ಲಿ ನೀವೆಲ್ಲ ನಾರಾಯಣ ಸ್ವಾಮಿ ಇರ್ಬೋದು, AR ಹನುಮಂತ ನಾಯಕರು ಇರ್ಬೋದು, ಆನಂದ್ ಇರ್ಬೋದು, ಆಮೇಲೆ ಮಂಜು ಇರ್ಬೋದು, RJ ಪರಮೇಶ್ವರ್ ಸುತ್ತ ಇರ್ಬೋದು, ಎಲ್ಲರೂ ನಾವೆಲ್ಲ ಒಟ್ಟಿಗೆ ಬಂದಿವತ್ತು ಹೇಮಂತ್ ವೆಂಕಟೇಶ್ ಅವರಿಗೆ ತಾಯಿ ಬನಶಂಕರಮ್ಮ ಒಳ್ಳೆಯ ನಟನಾಗಿ, ಒಳ್ಳೆಯ ಕಲಾವಿದನಾಗಿ, ಒಳ್ಳೆಯ ನೃತ್ಯಗಾರನಾಗಿ ಹೊರಹೊಮ್ಮಬೇಕು ಅಂತೇಳಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ ಅವರಿಗೆ ಶುಭವನ್ನು ನಾವೆಲ್ಲ ಒಳ್ಳೆ ಉತ್ತಮವಾದಂಥ ಕಲಾವಿದನೂ ಆಗಲಿ ಅಂತೇಳಿ ಸಂದರ್ಭದಲ್ಲಿ ತಾಯಿ ಬನಶಂಕರಮ್ಮ ಶಕ್ತಿ ಕೊಡಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತೀನಿ.